ಎಣ್ಣೆ ಮತ್ತಿನಲ್ಲಿ ಕಿರಿಕ್ ಸ್ನೇಹಿತನನ್ನ ಕೊಂದೇ ಬಿಟ್ರು. ಎಣ್ಣೆ ಮತ್ತಿನಲ್ಲಿ ಸ್ನೇಹಿತನ ಕೊಂದಂತ ಘಟನೆ ನಡೆದಿರುವಂಥದ್ದು. ಎಣ್ಣೆ ಹೇಟ್ನಲ್ಲಿ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕಿರಿಕ್ ಆಗಿದೆ. ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಉತ್ತರ ತಾಲೂಕಿನ ನಗರೂರಿನಲ್ಲಿ ನಡೆದಂತಹ ಘಟನೆ. ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಯುವಕರು ಪಾರ್ಟಿಯನ್ನ ಮಾಡ್ತಾ ಇದ್ರು. ಹುಲಿಯೂರು ದುರ್ಗದ ನಾಗರಾಜ್ 37 ವರ್ಷದ ದುರ್ದೈವಿ ಮೃತಪಟ್ಟಿರುವಂಥದ್ದು. ನಾಗರಾಜ್ ಸೇರಿ 4-5 ಮಂದಿ ಯುವಕರು ಸೇರಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಎಣ್ಣೆ ಮತ್ತಿನಲ್ಲಿ ಕಿರಿಕಾಗಿದೆ. ಕಿರಿಕಾದಂಥ ಸಂದರ್ಭದಲ್ಲಿ ಸ್ನೇಹಿತರನ್ನೇ ಚುಚ್ಚಿ ಕೊಂದಿರುವಂಥ ಒಂದು ಘಟನೆ ನಡೆದಿರುವಂಥ. ಇನ್ನು ಇದರ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಣ್ಣೆ ಮತ್ತಲ್ಲಿ ಕಿರಿಕ್, ಸ್ನೇಹಿತನನ್ನೇ ಕೊಂದೇ ಬಿಟ್ರು ಪಾಪಿಗಳು. ಎಣ್ಣೆ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕಿರಿಕ್ ಉಂಟಾಗಿದೆ. ಈ ಕಿರಿಕ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನಲ್ಲಿ ನಡೆದಿರುವಂತಹ ಘಟನೆ. ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದ ಪಾರ್ಟಿ. ಹುಲಿಯೂರು ದುರ್ಗದ ನಾಗರಾಜ್ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ನಾಗರಾಜ್ ಸೇರಿ 4-5 ಯುವಕರು ಪಾರ್ಟಿ ಮಾಡ್ತಾ ಇದ್ರು. ಆ ಪಾರ್ಟಿಯಲ್ಲಿ ಸಣ್ಣದೊಂದು ಕಿರಿಕ್ ನಡೆದಿದೆ. ಎಣ್ಣೆ ಮತ್ತಲ್ಲಿ ಕಿರಿಕ್ ಆಗಿದ್ದು ಸ್ನೇಹಿತನನ್ನೇ ಕೊಂದೇ ಬಿಟ್ರು ಪಾಪಿ ಸ್ನೇಹಿತರು. ಎಣ್ಣೆ ಪಾರ್ಟಿಯಲ್ಲಿ ಸ್ನೇಹಿತರ ನಡುವೆ ಕಿರಿಕಾಗಿ ಈ ಕಿರಿಕ ಕೊಲೆಯಲ್ಲಿ ಅಂತ್ಯವಾಗಿದೆ. ಓರ್ವನಿಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನಲ್ಲಿ ನಡೆದಿರುವಂತಹ ಘಟನೆ. ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ಈ ಪಾರ್ಟಿ ನಡೀತಾ ಇದ್ದು, ಈ ಪಾರ್ಟಿ ವೇಳೆ ಸ್ನೇಹಿತನನ್ನೇ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇನ್ನು ಮೃತ ದುರ್ದೈವಿಯನ್ನ ಹುಲಿಯೂರು ದುರ್ಗದ 37 ವರ್ಷದ ನಾಗರಾಜ್ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಗರಾಜ್ ಸೇರಿ 4-5 ಯುವಕರು ಪಾರ್ಟಿ ಮಾಡ್ತಾ ಇದ್ರು. ಈ ಪಾರ್ಟಿಯಲ್ಲಿ ಸಣ್ಣದೊಂದು ಜಗಳ ನಡೆದಿದೆ. ಈ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಇನ್ನು ಈ ಘಟನೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ.